ತಾಲೂಕಿನಲ್ಲಿ ಇಂದು ನೂತನವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮದಲ್ಲಿ ಇಂದು ಅಧ್ಯಕ್ಷತೆಯನ್ನು ಡಾಕ್ಟರ್ ಚಳುವಳಿ ಚಲಪತಿ ಗೌಡರ ಬಣ, ಇದರಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕನ್ನಡ ಸೇನೆ ಬಾಬಾಜನ್ ರವರು ವಹಿಸಿದ್ದು, ಸಭೆಯಲ್ಲಿ ಹಲವಾರು ಹಿತನುಡಿಗಳನ್ನು ಹಂಚಿಕೊಂಡರು. ಯಾವ ರೀತಿ ನಾವು ಕರ್ತವ್ಯಗಳನ್ನು ರೂಪಿಸಿಕೊಳ್ಳಬೇಕು, ಅದೇ ರೀತಿ ಅನೇಕ ವಿಷಯಗಳನ್ನು ವ್ಯಕ್ತಪಡಿಸಿದರು. ನಾಡು, ನುಡಿ, ಜಲ, ಭಾಷೆಯ ಹೋರಾಟಕ್ಕೆ ಸಿದ್ಧವಾಗಿರಬೇಕು ಎಂದು ತಿಳಿಸಿ ಭಾಷಣವನ್ನು ಮುಕ್ತಾಯ ಮಾಡಿದರು. ಈ ಸಂಘಟನೆಯಲ್ಲಿ ನೂತನವಾಗಿ ಚೇಳೂರು ತಾಲೂಕಿಗೆ ನವಾಜ್ ರವರನ್ನು ಅಧ್ಯಕ್ಷರಾಗಿ ಸಂಘಟನೆ ಮೂಲಕ ಎಲ್ಲರ ಒಪ್ಪಿಗೆ ಮೇರೆಗೆ ತೀರ್ಮಾನಿಸಲಾಯಿತು. ಉಪಾಧ್ಯಕ್ಷರಾಗಿ ಅನಿಲ್ ಕುಮಾರ್, ಕೆ ಅಮಾನುಲ್ಲಾ, ಸದ್ದಾಂ ಹುಸೇನ್, ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್ ಖಜನ್ಸಿ, ಯಾರಬ್ ಎಂ, ಮುಜಾಹಿದ್, ಶಾಮೀರ್, ಲತೀಫ್, ಗಣೇಶ್, ವಿಜಯಕುಮಾರ್, ಪ್ರಮೋದ್, ಸಾಕಿಬ್, ಆಕಾಶ್ ಮತ್ತು ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಇನ್ನೂ ಹಲವರು ಹಾಜರಿದ್ದರು. ಚೇಳೂರು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳೇ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಚಳುವಳಿ ಚಲಪತಿ ಗೌಡರ ನೇತೃತ್ವದ ಬಣದಲ್ಲಿ ಇವತ್ತು ಚೇಳೂರು ತಾಲೂಕಿಗೆ ನೂತನ ಅಧ್ಯಕ್ಷರಾಗಿ ನವಾಜ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಇದರ ಜೊತೆಗೆ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಚೇಳೂರು ತಾಲೂಕು ಗಡಿ ಭಾಗದಲ್ಲಿದ್ದು ಇಲ್ಲಿ ಕನ್ನಡ ಭಾಷೆ ತುಂಬ ವಿರಳವಾಗಿದೆ, ತೆಲುಗು ಪ್ರಭಾವ ಜಾಸ್ತಿ ಇದೆ. ಈ ನೂತನ ಚೇಳೂರು ತಾಲೂಕಿನಲ್ಲಿ ನಾಡು, ನುಡಿ, ನೆಲ, ಜಲ, ಭಾಷೆ ಹೋರಾಟದ ಬಗ್ಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಚೇಳೂರು ತಾಲೂಕು ಘಟಕ ಸಂಪೂರ್ಣವಾಗಿ ಸಿದ್ಧವಾಗಿರುತ್ತೆ. ಬರೀ ನಾಡು, ನುಡಿ, ನೆಲ, ಜಲದ ಬಗ್ಗೆ ಹೋರಾಟದ ಜೊತೆಗೆ ಜನರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ, ಸಮಾಜದ ಪರವಾಗಿ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಜನರ ಪರವಾಗಿ ಸೇವೆ ಸಲ್ಲಿಸಲು ಸಹ ನಮ್ಮ ಸಂಘಟನೆ ಸದಾ ಸಿದ್ಧವಾಗಿದೆ. ಈ ಕರ್ನಾಟಕ ರಕ್ಷಣಾ ವೇದಿಕೆ ನೂತನ ಪದಾಧಿಕಾರಿಗಳಿಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಚಳುವಳಿ ಚಲಪತಿ ಗೌಡರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ರವೀಂದ್ರ ಅವರ ನೇತೃತ್ವದಲ್ಲಿ, ಅದೇ ರೀತಿಯಾಗಿ ತಾಲೂಕು ಘಟಕದ ಮಂಜುನಾಥ್ ಮತ್ತು ಸಲೀಂ ಅವರ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳಿಗೆ ಶುಭ ಕೋರ್ತಾ ಇದ್ದೀವಿ. ಬಂಧುಗಳೇ, ಜೈ ಹಿಂದ್, ಜೈ ಕರ್ನಾಟಕ. ತಾಯಿ ಭುವನೇಶ್ವರಿ ದೇವಿಗೆ, ಕನ್ನಡ ಮಾತೆಗೆ, ಚೇಳೂರು ತಾಲೂಕಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಡಾಕ್ಟರ್ ಚಳುವಳಿ ಚಲಪತಿ ಗೌಡರಿಗೆ, ಕನ್ನಡ ಮಾತೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಚೇಳೂರು ಘಟಕಕ್ಕೆ, ತಾಯಿ ಭುವನೇಶ್ವರಿ ದೇವಿಗೆ, ಕನ್ನಡ ಮಾತೆಗೆ, ಡಾಕ್ಟರ್ ಚಳುವಳಿ ಚಲಪತಿ ಗೌಡರಿಗೆ